ಈಗ ವಿದ್ಯಾರ್ಥಿಗಳೇ, ಇದರ ಈ ಗಣಿತ ಮಾಡಿರಿ. ಮಾಡಿದಿಂದ ನಿಮಗೆ ಎರಡು ರೀತಿ ಒಳಗೆ ನಾ ಗಣಿತ ತೋರಿಸ್ತು. ಒಂದು ಸ್ವಲ್ಪ ಭಾಳ ಕೇರ್ಫುಲಿಯಾಗಿ ಮಾಡಬೇಕು. ಇದನ್ನು ಭಾಳ ಕೇರ್ಫುಲಿಯಾಗಿ ಮಾಡಬೇಕು. ಇದು ಭಾರಿ ಕನ್ಫ್ಯೂಸ್ ಉತ್ತರ ಅದ. ನೀವು ಪ್ರತ್ಯಕ್ಷ ಗುಣಾಕಾರ ಮಾಡಿ ನೋಡಬೇಕು, ಮತ್ತು ಆಮೇಲೆ ಅಂದಾಜು ಮೇಲೂ ಮಾಡಿ ನೋಡಬೇಕು. ಗುಣಾಕಾರ ಮಾಡಿ ಖಾತ್ರಿ ಮಾಡ್ಕೋಬೇಕು, ಆಮೇಲೆ ನೀವು ಗುರುತಾಗ್ತದೆ. ನೋಡ್ರಿ, ನಾ ತಿಳಿಸ್ತೀನಿ. ನೀವೆಲ್ಲ ಮಾಡಿರಿ. ಅಂದಾಜು ಬೆಲೆ ಮಾಡೋದು ಹೆಂಗೆ ಅನ್ನೋದು ಎರಡೂ ರೀತಿ ಮಾಡಿ ನೋಡಬೇಕು. ತಿಳಿತಲ್ಲ? ನೋಡ್ರಿ, 275.0003 ಗುಂಡ್ಲೆ 3.005 ಇದಂತೂ ನಿಮ್ಗೆ ಗೊತ್ತಾಗ್ತದೆ. ಈಗ ನೀವು ಮುಂದೆ ಮಾಡಬೇಕಾದದ್ದು ಏನಪ್ಪ ಅಂದ್ರೆ, ದಶಮಾಂಶ ಇಲ್ಲ ಅಂತ ತಿಳ್ಕೊಂಡು ಗುಣಾಕಾರ ಮಾಡಬೇಕು. ದಶಮಾಂಶ ಇಲ್ಲ ಅಂದ್ರೆ ಎಷ್ಟಾಗ್ತದೆ? ಇದು 275.0003 ಗುಂಡ್ಲೆ 3005. ಈಗ ಇದನ್ನು 3000 ಒಮ್ಮೆ 5 ಗುಣಾಕಾರ ಮಾಡಿಬಿಟ್ರೆ ಮುಗೀತು. ಯಾಕಂದ್ರೆ ಎರಡೂ ರೀತಿ ಮಾಡಿ ನೋಡೋದು. 2, 7, 5, 3000 ಒಮ್ಮೆ ಗುಣಾಕಾರ ಮಾಡಿರಿ. ಆಮೇಲೆ 5 ಒಮ್ಮೆ ಗುಣಾಕಾರ ಮಾಡಿ. 3000 ಗುಣಾಕಾರ ಮಾಡಿದಾಗ ಈಗ ನೋಡ್ರಿ, 3 3 9, 3 3 9, 1 2 3 ಪೂಜೆ ಇಡ್ರಿ. 1 2 3 ಪೂಜೆ ಇಡ್ರಿ. 3 5 15 ಕೆಲ ಬಂತು 1, 3 7 21 22 2 ಬಂತು. 3 2 6 1 2 8. ಇನ್ನೊಂದು ಸಲ ನೋಡ್ರಿ, ಗುಣಾಕಾರ ಬರೋದು ಲೇಟ್ ಆಗಲಿ ನೋಡ್ರಿ. ನೀವು ಆಮೇಲೆ ಪೂಜೆ ಇಟ್ಬಿಡ್ರಿ. 1 2 3 ಈ 3 ಪೂಜೆಯಲ್ಲಿ ಇಟ್ರಿ ನೀವು. 3 3 9, 3 ಪೂಜೆ ಬಂದು. 3 5 15 1, 3 7 21 22 2, 3 7 6 2 8. ಇನ್ನು 5 ಒಂದು ಸಲ ಗುಣಾಕಾರ ಮಾಡಬೇಕು. 5 2 7 5 0 0 0 3 ಗುಂಡ್ಲೆ 5. ಯಾಕಂದ್ರೆ 5 ಗುಣಾಕಾರ ಮಾಡಿದ್ರೆ ನಿಮಗೆ ಸರಳ ಆಗ್ತದೆ. 5 3 15. ಈ ಪೂಜೆ ಸಂಬಂಧ 1 ಇಟ್ರಿ. ಇವೆರಡು ಪೂಜೆ ಇಡ್ರಿ. 5 5 25 2, 5 7 35 1 2 37 3, 5 2 10 1 3 13. ನೋಡಿ, ಇನ್ನೊಂದು ಸಲ ನೋಡಿ. 5 3 15 ಈ ಪೂಜೆ ಹೋಯ್ತು. 2 ಪೂಜೆ. 5 5 25 2, 5 7 35 1 2 37, 5 2 10 1 3 15. ಕ್ರಮಬದ್ಧವಾಗಿ ಈ ಅಂಕಿಗಳನ್ನು ಕರೆಕ್ಟಾಗಿ ಇಟ್ಟುಬಿಡಿ. 8 2 5 0 0 0 9 0 0 0 ಪ್ಲಸ್ ಎಷ್ಟು ಬಂದದ? 5 1 0 0 5 5 7 7 3 1. 5ಕ್ಕೆ 5, 1ಕ್ಕೆ 1, 0ಗೆ 0, 9ಕ್ಕೆ 9, 5ಕ್ಕೆ 5, 7ಕ್ಕೆ 7, 3ಕ್ಕೆ 3, 5 1 6, 2ಕ್ಕೆ 2, 8ಕ್ಕೆ 8. ಸ್ಥಾನದಲ್ಲಿ ಅನಿಸ್ರಿ. 1 2 3 4 5 6 7. 1 2 3 4 5 6 7. ಬರೋಬ್ಬರಿ 826.3 7 5 9 0 1 5. ಪೂರ್ಣ ಸಂಖ್ಯೆಗೆ ಅಂದಾಜು ಬೆಲೆ ಮಾಡುವಾಗ ಇದು 3 ಅದ ಅಂದ್ರೆ ಇದು 826 ಆಗ್ತದೆ. ಆದರೆ ಇದು
ಇದ್ರದ ಹತ್ತಿರದ ಅಂದಾಜದ ಬೆಲೆ ಒಂದು ಮಾತು ಬರ್ತಾವೆ. ಯಾಕಂದ್ರೆ 826 ಮ್ಯಾಲೆ ಇಲ್ಲ ಅಂದರೆ ಇದನ್ನು ಏನು ಮಾಡಬೇಕು, 830ಕ್ಕೆ ಸಮೀಪ ಹೋಗ್ಬೇಕು. 826 ಅಂದ್ರೆ 830ಕ್ಕೆ ಸಮೀಪ ತೋರಿಸ್ತದೆ. ಆದ್ದರಿಂದ ಉತ್ತರ ಸಂಖ್ಯೆ ಬಿ ನೋಡಿ. ಇನ್ನು ಅಂದಾಜು ಬೆಲೆ ಮಾಡ್ಲಾರ್ದ ಜರ್ ನೀವು ಮಾಡಿದಿರಿ ಅಂತಂದ್ರೆ ಇನ್ನೊಂದು ರೀತಿ ಒಳಗೆ ಆಗ್ತದೆ. ಇದು ಹೆಂಗಂದ್ರೆ ಇದ್ರದ್ದು ಗುಣಲಬ್ಧ ನೀವು ಅಂದಾಜು ಬೆಲೆ ಡೈರೆಕ್ಟ್ ಮಾಡಿದಿರಿ ಅಂದ್ರೆ ಒಮ್ಮೆ ಇದ್ರಾಗ ಉತ್ತರ 2 ಸಿಗ್ತಾವ ನಿಮಗೆ. ಹೆಂಗೆ ಸಿಗ್ತಾವ ಅನ್ನೋದು ತೋರಿಸ್ತದೆ ನಿಮಗೆ. ನೋಡ್ರಿ ತಾಳೆ ಮಾಡಿ ನೋಡ್ರಿ, 2 ಮಾಡಿ ನೋಡ್ಬೇಕು. 275.0003 ಗುಂಡ್ಲೆ 3.005. ಈಗ ನಾವು ಅಂದಾಜು ಬೆಲೆ ಮಾಡ್ಲಾರ್ದ ಇಟ್ಬಿಡ್ತೀವಿ. ಈಗ ನೋಡಿ ಇದರ ಅಂದಾಜು ಬೆಲೆ ಎಷ್ಟಾಯ್ತು, 275 ಆಯ್ತು ಗುಂಡ್ಲೆ ಇದರ 3 ಆಯ್ತು ಅಂದಾಜು ಬೆಲೆ. ನೋಡ್ರಿ ಇದ್ರ ಮುಂದೆ ಇದು 3 ಆಯ್ತು, ಇದು 275 ಆಯ್ತು. ಬರೀ 5 3 15 ಕೆಲ ಬಂತು 1, 3 21 1 22 ಕೆಲ ಬಂತು 2, 3 2 6 1 2 8. ನೋಡಿ ಈಗ ಸದ್ಯ ನಿಮಗಿದು ಒಂದು ಮಾರ್ಕಸ್ ಅಂಕಸುಗಳು ಅಂತ ಪ್ರಶ್ನೆ. ಇದು 825 ಅದ, ಅಲ್ಲಿ ಪಟ್ಟ 825 ಹಾಕಿಬಿಟ್ರಿ ಅಂದ್ರೆ ನಿಮ್ಮ ಉತ್ತರ ಹೋಯ್ತು. ಆಮೇಲೆ ಏನು ಮಾಡ್ಯಾನ, 825 ಇಟ್ಟಾನ, ಮುಂದೆ 830 ಇಟ್ಟಾನ. ಅವಾಗ ನೀವು ಹೆಂಗೆ ಮಾಡ್ಬೇಕಂದ್ರೆ ಇದನ್ನು ವಿಚಾರ ಮಾಡ್ಬೇಕು. ನೀವು 825 ಇಡಬೇಕು 800, ಯಾಕಂದ್ರೆ ನೀವು ಡೈರೆಕ್ಟಾಗಿ ನೀವು ಅಂದಾಜು ಬೆಲೆ ಮಾಡಿರಿ. ಈಗ ಅದು 820, 825 ಇಡ್ಬೋದು, 830 ಇಡ್ಬೋದು ಅನ್ನೋದು ನಿಮ್ಮ ತಲೆಯಾಗಿ ಬರ್ತಾವೆ. ಅವಾಗ 825 ಅಂದಾಜದ ಬೆಲೆ ಎಷ್ಟಾಗ್ತದೆ, 830 ಆಗ್ತದೆ. ಅದು ಯಾಕೆ ಆಗ್ತದೆ ಅಂತಂದ್ರೆ ಇಲ್ಲಿ 826 ಬಂದದ, ಮ್ಯಾಲೆ ಉತ್ತರ ಇಲ್ಲ. ಗುಣಿಸಿದಾಗ ಬಂದ ಗುಣಲಬ್ಧ ಅಲ್ಲಿ ಗುಣಾಕಾರ ಹಾಕ್ಯಾರ. ಒಮ್ಮೆ ಅಂದಾಜು ಬೆಲೆ ಡೈರೆಕ್ಟಾಗಿ ಮಾಡೋದ್ರಿಂದ ಒಮ್ಮೆ ತಪ್ಪಿರ್ತಾವೆ. ಅವಾಗ ನಾವು ಈ ಅಂಕಗಳನ್ನು ಹೆಂಗೆ ತಗೋಬೇಕಪ್ಪ ಅಂದ್ರೆ ಈ ಪದ್ಧತಿ ಮೇಲೆ ಮಾಡಿ ನಾವು 2 ರೀತಿ ಟ್ಯಾಲೆಂಟ್ ಮಾಡಬೇಕು. ಒಮ್ಮೆ ಹಿಂಗೂ ಮಾಡಿ ನೋಡಬೇಕು, ಒಮ್ಮೆ ಹಿಂಗೆ ಮಾಡಿದರೆ 826 ಬಂತು, ಇದರ ಅಂದಾಜು ಬೆಲೆ 830, ಇದೇ ಉತ್ತರ ಕರೆಕ್ಟ್ ಆಗ್ತದೆ. ಅದು 825 ಆಗ್ತದೆ. ಆದರೆ 825 ಏನೂ ಮಾಡಲಾರ್ದ 825 ಬಂದದಿದ್ದು ಏನೂ ಮಾಡಿಲ್ಲ. ನಾವಿದ್ದ ಅಂಕಿಗಳನ್ನು ತಂದಿಟ್ಬಿಟ್ಟಿವಿ. 275 ಇಟ್ಟಿವಿ, ಇದು 3 ಇಟ್ಟಿವಿ, 825 ಇದರ ಅಂದಾಜು ಬೆಲೆ 830 ಯೋಗ್ಯವಾದದ್ದು. ಇದನ್ನು ಮಾಡಿ ಒಮ್ಮೆ ನೀವು ಮಾರ್ಕಸ್ ಕಳ್ಕೋಬಹುದು, ಇದನ್ನು ಮಾಡಿದ್ರೆ ಕಳ್ಕೊಳಿಕ್ಕಾಗಲ್ಲ. ಅದಕ್ಕೆ ನಿಮಗೆ ನಾ ಹೇಳ್ತೀನಿ, ಭಾಳ ಲಕ್ಷ ಕೊಟ್ಟು ಗಣಿತಗಳನ್ನು ನೋಡ್ರಿ, ಚೆನ್ನಾಗಿ ನೋಡ್ರಿ. ಇದನ್ನು ಕಚ್ಚಾ ಹಿಟ್ಟನ್ನು ಮುದ್ದಾಮ ಒಂದ್ಸಲ 3ಲೆ ಗುಣಾಕಾರ ಮಾಡಬೇಕು, ಒಂದ್ಸಲ 5ರಲ್ಲಿ ಗುಣಾಕಾರ. ಡೈರೆಕ್ಟ್ ನಾವು ಅಂದಾಜು ಬೆಲೆ 275 3ಲೆ ಮಾಡ್ಕೊಂಡ್ರೆ ಬರ್ತದೆ. ಖರೆ ಪಟ್ನ 825 ಬಂದುಬಿಡ್ತದೆ. ಇಲ್ಲೇ ಬಂದದ್ದು ನೋಡ್ರಿ 825, ಎರಡೂ ಒಂದೇ. ಇವೆರಡೂ ಕೂಡಿಸಿದಾಗ ಎಷ್ಟು ಬಂತು, 826 37 59 15 ಬಂತು. ಈಗ ಎಷ್ಟು 1 2 3 4 5 6 7 ಸ್ಥಾನ, 1 2 3 4 5 6 7 ಸ್ಥಾನ ಮಾಡಿದಾಗ 826 ಆಯ್ತು. ಮ್ಯಾಲೆ 826 ಇಲ್ಲ ಅಂದ್ರೆ ಅದು ಹತ್ತಿರದ ಬೆಲೆ 830 ಆಗ್ತದೆ. ಉತ್ತರ ಬಿ ಆಗ್ತದೆ. ನೋಡಿ ಇಷ್ಟು ಚಂದ ತಿಳ್ಕೊಬೇಕು ನೋಡಿ ಗಣಿತಗಳು. ಪೂರ್ಣ ಸಂಖ್ಯೆ ಅದು.